ಹೆಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಜ್ಜಾಯದ ಹಿಟ್ಟು ಮತ್ತು 3 ಥರ ಕಜ್ಜಾಯ ಒಂದೇ ಹಿಟ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳೋ ಟಿಪ್ಸ್ ಎಲ್ಲ ಫಾಲೋ ಮಾಡ್ತು ಅಂತಂದರೆ ನಿಮ್ಮದು ಸಹ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಆಗದೆ ಇರೋದಕ್ಕೆ ನಾನು ಹೇಳೋದನ್ನ ಫಾಲೋ ಮಾಡಿದ್ರೆ ಸಾಕು. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ನಾನು ಕೆಂಪಕ್ಕಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು IR8 ಅಂತ ಸಿಗುತ್ತಲ್ವ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಕೆಂಪಕ್ಕಿ ಆದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಈ ಅಳತೆ ಗ್ಲಾಸಲ್ಲಿ 4 ಗ್ಲಾಸಷ್ಟು ತೊಗೊಂಡಿದ್ದೀನಿ, ಅಂದರೆ 1 kg ಅಷ್ಟು ತೊಗೊಂಡಿದ್ದೀನಿ. ಒಂದು ಸೇರು ಅಂತಾರಲ್ಲ, 4 ಗ್ಲಾಸ್ಗೆ 1 ಸೇರು ಅಂತ ತೊಗೊಳ್ತಾ ಇದ್ದೀನಿ. ಒಟ್ಟು 4 ಗ್ಲಾಸು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 4 ಗ್ಲಾಸ್ ಅಕ್ಕಿ ಅಂದರೆ 8 ಗ್ಲಾಸ್ ಅಕ್ಕಿ, 2 ಸೇರು ಲೆಕ್ಕಕ್ಕೆ ತೊಗೊಂಡ್ರೆ 8 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು 4-5 ಸತಿ ಚೆನ್ನಾಗಿ ತೊಳೆದುಬಿಟ್ಟು ನೀರು ಹಾಕಿ ನೆನೆಯೋಕ್ಕೆ 3 ಗಂಟೆಗಳ ಕಾಲ ಬಿಡಬೇಕಾಗತ್ತೆ. ಇದು ಎಷ್ಟು ನೆನೆಯುತ್ತೋ ಅಷ್ಟು ನಿಮಗೆ ಪುಡಿ ಅದೇನು ಹಸಿಟ್ಟು ಮಾಡ್ಕೊಳ್ತೀವಿ ನಾವು ಅಕ್ಕಿಯದು, ಅದು ಸ್ಮೂತಾಗಿ ಬರುತ್ತೆ, ನೈಸಾಗಿ ಬರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಊರಬೇಕು. ಕೆಂಪಕ್ಕಿ ಬೇಗ ಊರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಕೆಂಪಕ್ಕಿ ಬೇಗ ಊರುತ್ತೆ, ಬೇರೆದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಇದು 3 ಅವರ್ ಅಥವಾ 2.5 ಅವರ್ 3 ಅವರ್ ನೆಂದರೆ ಸಾಕಾಗುತ್ತೆ. ಅದು ನೆಂದಿದ್ದು ಆದಮೇಲೆ ನಾವು ಈ ರೀತಿ ಕಾಟನ್ ಕ್ಲಾತ್ಸ್, ನಿಮ್ಮದು ವೇಲುಗಳೇನಾದರೂ ವೇಸ್ಟ್ ವೇಲುಗಳಿರುತ್ತಲ್ವ ಅಥವಾ ಪಂಚೆ ಇರುತ್ತಲ್ವ, ಅದ್ರ ಮೇಲೂ ಹಾಕ್ಕೊಳ್ಬೋದಾಗುತ್ತೆ. ಇದನ್ನು ಚೆನ್ನಾಗಿ ಸೋದಿಸ್ಬಿಟ್ಟು ಬಟ್ಟೆ ಮೇಲೆ ಹಾರಾಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಫ್ಯಾನ್ ಕೆಳಗಡೆ ಆರಿಸ್ಬಾರ್ದು. ಇದನ್ನು ಯಾವತ್ತೇ ಆಗಲಿ ಏನು ಆದಷ್ಟು ಗದೆ ಒಂದು 15 ನಿಮಿಷ ಬಿಟ್ಟರೆ ಆದಷ್ಟು ಗದೆ ಆರುತ್ತೆ. ಜಾಸ್ತಿನೂ ಆರಬಾರ್ದು, ಜಾಸ್ತಿನೂ ತ್ಯಾಮ ಇರಬಾರ್ದು. ನೋಡಿ, ಈ ರೀತಿ ಆದರೆ ಸಾಕು. ನಮಗೆ ಕೈಗೆ ಸ್ವಲ್ಪ ಒಂಥರ ತಣ್ಣಗಿರಬೇಕು. ಆವಾಗಿದ್ದಂಗೆ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಆರಕ್ಕೆ ಬಿಟ್ರೂ ನಿಮಗೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಟಿಪ್ಪು ಫಾಲೋ ಮಾಡ್ಕೊಳ್ಳಿ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೂ ಜಾಸ್ತಿ ನುಣ್ಣಗೆ ಬರಲ್ಲ, ತರ್ತರಿ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪನೇ ಒಂದು 3 ಇಡಿ ಎತ್ತು ಹಾಕ್ಕೊಂಡು ಅದನ್ನು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ, ನೈಸ್ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನಾವು ಮಿಷಿನ್ಗೆ ಹಾಕಿಸ್ತೀವಿ ಅಂತಂದ್ರೂ ಮಿಷಿನ್ಗೂ ಹಾಕಿಸ್ಕೊಳ್ಬೋದು. ನೋಡಿ, ಈ ರೀತಿ ನೈಸ್ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲೂ ತರಿ ಇರುತ್ತೆ, ಅದಕ್ಕೋಸ್ಕರ ನೈಸ್ ಜರಡಿಯಲ್ಲಿ ನಾವು ಜರಡಿ ಇಟ್ಕೊಳ್ಬೇಕಾಗತ್ತೆ. ಫುಲ್ಲು ನೈಸು ಫ್ರೆಂಡ್ಸ್, ಜಾಸ್ತಿ ಒರಟು ಮಾಡ್ಕೊಳ್ಬೇಡಿ, ನುಚ್ಚಾಗೋ ಚಾನ್ಸಸ್ ಇರುತ್ತೆ ಹಸಿ ಹಿಟ್ಟು. ಅದಕ್ಕೋಸ್ಕರ ನಾನು ನೈಸಲ್ಲಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ ನಿಮಗೆ. ಆಲ್ಮೋಸ್ಟ್ ಮೈದಾ ಹಸಿಟ್ಟು ನೈಸ್ ಬರುತ್ತಲ್ವ, ಅದಕ್ಕಿಂತ ಒಂದು ಚೂರು ರಫ್ ಇರುತ್ತೆ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಈ ರೀತಿ ಸಾಫ್ಟಾಗೆ ನೈಸಿಗೆ ಇರುತ್ತೆ. ಮೈದಾ ಹಸಿಟ್ಟೆ ಅನ್ಬೋದು, ಆ ರೀತಿಯೇ ಇರುತ್ತೆ. ಇನ್ನೊಂದು ಚೂರು ರಫ್ ಇದ್ರೂ ಇರ್ಬೋದು. ಆ ರೀತಿ ನಾನು ಜರಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಜರಡಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ನೀರು ಅಷ್ಟೇ ಫ್ರೆಂಡ್ಸ್, ನಾನು ಎಷ್ಟು ಹೇಳ್ತೀನೋ ಅಷ್ಟೇ ಹಾಕ್ಕೊಳ್ಳಿ. ಆ ರೀತಿ ಹಾಕ್ಕೊಂಡಾಗ ನಿಮಗೆ ಗಟ್ಟಿ ಆಗೋ ಚಾನ್ಸಸ್ ಕಮ್ಮಿ. ಈಗ ನೋಡಿ, ಮೇಲೆಗಡೆ ತರಿ ಏನು ಬಂದಿದೆ, ಮತ್ತೆ ಪುನಃ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಇಡಿ ಅಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಹಸಿಟ್ಟೇನು ತರಿ ಬಂದಿದೆ ಅದು ಫಸ್ಟ್ ಹಾಕ್ಕೊಳ್ಳಿ, ಆಮೇಲೆ ಅಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಾಗ ಪೌಡ್ರು ಚೆನ್ನಾಗಾಗತ್ತೆ. ಇದನ್ನು ಸಹ ಪೌಡ್ರ್ ಮಾಡ್ಕೊಳ್ಬರ್ತೀನಿ. ಈಗ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ನಿಮಗೆ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಅದನ್ನು ಸಹ ಜರಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡ್ತು ಅಂತಂದರೆ ಒಂದೇನಾದರೂ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ತಿರೋ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ನಿಮಗೆ ಅಡುಗೆನೇ ಬರಲ್ಲ ಅನ್ನೋರ್ಗೂ ಸಹ ಈ ನಾನು ಹೇಳೋ ಟಿಪ್ಸ್ ಎಲ್ಲ ಫಾಲೋ ಮಾಡ್ತು ಅಂತಂದರೆ ನೀವು ಆರಾಮಾಗೆ ಕಜ್ಜಾಯದಿಟ್ಟು ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿ ನಾನು ಪಾಕ ತೆಗಿತಾ ಇಲ್ಲ. ಈಗ ನೋಡಿ, ಇದನ್ನು ಸ್ವಲ್ಪ ಅದಮಿಡಬೇಕು. ಯಾಕೆ ಅಂದರೆ ಅದು ಮಾಯ್ಸ್ಟ್ ಸ್ವಲ್ಪ ತಣ್ಣಗಿರುತ್ತಲ್ವ, ಅದು ಹಾಗೆ ಇರಬೇಕು. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಒತ್ತಿಬಿಟ್ಟು ಇಟ್ಟಿದ್ದೀನಿ. ಈಗ ಬೆಲ್ಲನೂ ಸಹ ನಾನು ಯಾವುದು ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀರೋ ಅಷ್ಟೇ ಲೋಟ
ಬೆಲ್ಲನೂ ಹಾಕ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹಿಡ್ದು ಹಾಕ್ಕೊಳ್ಬೇಡಿ, ಬೆಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ನಾವು ಎಷ್ಟು 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ವಿ, 4 ಗ್ಲಾಸು ಬೆಲ್ಲ ತೊಗೊಳ್ಬೇಕಾಗತ್ತೆ. ನಾನು ಒಟ್ಟು ಇಲ್ಲಿ 8 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 8 ಗ್ಲಾಸ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಗ್ಲಾಸಲ್ಲಿ 4 ಗ್ಲಾಸ್ಗೆ 1 ಗ್ಲಾಸ್ ನೀರು ಅಂತ ತೊಗೊಂಡಿದ್ದೀನಿ. ಅಂದರೆ 1 ಸೇರಿಗೆ 1 ಗ್ಲಾಸ್ ನೀರು ಅಂತ ಲೆಕ್ಕ ತೊಗೊಳ್ಬೇಕಾಗುತ್ತೆ. ಅದೇ ರೀತಿ ನಾನು 2 ಗ್ಲಾಸು ನೀರು ತೊಗೊಂಡಿದ್ದೀನಿ. ಈಗ ಬೆಲ್ಲಕ್ಕೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದೇ ಒಂದು ಅಳತೆ ಪಾತ್ರೆಗೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಹಂಗೆ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಒಂದೇ ಸತಿ ನೀರು ಹಾಕ್ಬಿಟ್ರು ಜಾಸ್ತಿ ನೀರು ಹಾಕ್ಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ತೀವಿ ಅಂದರೆ ಪಾಕ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಮಾಡ್ಕೊಳ್ಬೇಡಿ. ಒಂದು ಅರ್ಧ ಗ್ಲಾಸೇನೆ ಅದು ಸ್ವಲ್ಪ ಕರಗ್ತಾ ಇದ್ದಂಗೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಬಂತು ಅಂತಂದರೆ ನಿಮಗೆ ಆ ಪಾಕ ಬರೋದು ಗಟ್ಟಿ ಆಗುತ್ತೆ. ನಿಮಗೆ ಪಾಕ ಬರುತ್ತಲ್ವ, ಗಟ್ಟಿ ಪಾಕ, ಆ ರೀತಿ ಮಾಡ್ಕೊಳ್ಬಾರ್ದು. ಅದಕ್ಕೋಸ್ಕರ ನೀರನ್ನ ಒಂದೊಂದು ಅರ್ಧ ಗ್ಲಾಸೇನೆ ಆ್ಯಡ್ ಮಾಡ್ಕೊಳ್ತಾ ಇರಬೇಕು. ಬೆಲ್ಲ ಕರಗ್ತಾ ಇದ್ದಂಗೆ ಒಂದೊಂದು ಚೂರು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಬೆಲ್ಲ ಪಾಕ ಬರಲ್ಲ, ನಮಗೆ ಕಜ್ಜಾಯನೂ ಗಟ್ಟಿ ಬರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗತ್ತೆ. ಇದರ ಕಸ ಏನಾದರೂ ಇತ್ತು ಅಂತಂದರೆ ಶೋಧಿಸ್ಕೊಂಡಾಗ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ಬೆಲ್ಲನ ಕರಗಿಸ್ಕೊಂಡು ಶೋಧಿಸ್ಕೊಳ್ಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ರೂ ಕೆಟ್ಟೋಗ್ಬಿಡುತ್ತೆ, ನಮಗೆ ಮಾಡೋಕ್ಕೆ ಬರಲ್ಲ, ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿರೋದು. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡ್ತು ಅಂತಂದರೆ ನೀವು ಪರ್ಫೆಕ್ಟಾಗಿ ಕಜ್ಜಾಯ ಮಾಡೋದು ಕಲಿಬೋದು. ಮೇನ್ ಪೇಷನ್ಸ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ಆದಂಗೆ ಫ್ರೆಂಡ್ಸ್. ನೀವು ಪೇಷನ್ಸ್ ಇಟ್ಕೊಂಡು ಮಾಡಬೇಕಷ್ಟೆ. ಈಗ ನೋಡಿ ಬೆಲ್ಲ ಕರಗಿದಾದ್ಮೇಲೆ ಈ ರೀತಿ ಸ್ಟೀಲಿಂದು ಅಥವಾ ಕಬ್ಬಿಣದ್ದು ಏನು ಶೋಧಿಸೋದಿರುತ್ತೆ ಅದರಲ್ಲಿ ಶೋಧಿಸ್ಕೊಳ್ಬೇಕಾಗತ್ತೆ. ಕಸ ಮಣ್ಣು ಏನಾದರೂ ಇತ್ತು ಅಂತಂದರೆ ಇದರಲ್ಲೇ ಬಂದುಬಿಡುತ್ತೆ. ಅದಕ್ಕೋಸ್ಕರ ಶೋಧಿಸ್ಕೊಳ್ತಾ ಇದ್ದೀನಿ. ನಾನು ಬೆಲ್ಲನ ಬೇರೆದ್ರಲ್ಲಿ ಶೋಧಿಸ್ಕೊಂಡು ತಾಮ್ರದ ತಪ್ಪಲೆಯಲ್ಲಿ ಕಜ್ಜಾಯ ಮಾಡ್ಕೊಳ್ತಾ ಇದ್ದೀನಿ. ತಾಮ್ರದ ತಪ್ಪಲೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಅಥವಾ ನಿಮ್ಮ ತಾಮ್ರದ ತಪ್ಪಲೆ ಇಲ್ಲ ಅಂತಂದ್ರೂ ಓಕೆ, ಕುಕ್ಕರಲ್ಲೂ ಮಾಡ್ಕೊಳ್ಬೋದು. ಈಗ ನೋಡಿ ನಾನು ನೀರು ಎಷ್ಟು ಅಳತೆ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಇನ್ನೂ ಸ್ವಲ್ಪ ಉಳಿದಿದೆ. ಅದಕ್ಕೇ ನಾನು ಸ್ವಲ್ಪ ಏನು ಮಿಕ್ಕಿತ್ತು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಏನು ಪಾಕ ತೆಗೆದುಕೊಂಡು ಅಂದರೆ ಬೆಲ್ಲ ನೀರು ಮಾಡ್ಕೊಂಡಿದ್ದೆ ಅದಕ್ಕೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಆ್ಯಡ್ ಮಾಡಿದಾದಮೇಲೆ ಒಲೆ ಮೇಲೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಕುದಿಯಾಗಿ ಬಿಡಬೇಕು. ಅಂದರೆ ಜಾಸ್ತಿ ಪಾಕ ತೆಗೆಯೋ ಅವಶ್ಯಕತೆ ಏನೂ ಇಲ್ಲ. ಇವಾಗ ಅದು ತೆಗೆದಿದ್ದಾದಮೇಲೆ ಶೋಧಿಸಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗಿರುತ್ತಲ್ವ, ಆಮೇಲೆ ಎಕ್ಸ್ಟ್ರಾ ನೀರು ಬೇರೆ ಆ್ಯಡ್ ಮಾಡಿದ್ದೀವಲ್ವ, ಅದು ಸ್ವಲ್ಪ ತಣ್ಣಗಾಗಿರುತ್ತೆ. ಅದನ್ನು ಸ್ವಲ್ಪ ಕುದಿಯಾಗಿ ಬಿಡಬೇಕು. ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ. ಸುತ್ತಾನು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಸುತ್ತ ಬಬಲ್ಸ್ ಬರ್ತಿದೆ ಅಲ್ವಾ. ಒಂದು ಕುದಿ ಬಂದ ಮೇಲೆ ನಿಮಗೆ ಈ ರೀತಿ ಮಾಡ್ಕೊಳಕ್ಕೆ ಆಗಲ್ಲ, ಇನ್ನು ಸ್ವಲ್ಪ ನಮ್ಗೆ ಗಟ್ಟಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಹಿಂಗೆ ಬೆಲ್ಲನ ಕೈಯಾಗಿ ಇಕ್ಕೊಂಡು ನೋಡಿ, ಕೈಗೆ ಅಂಟಬೇಕು. ಅಂಟಿದ್ರು ಆವಾಗೂ ಹಾಕ್ಕೊಳ್ಬೋದು. ಅಥವಾ ಒಂದೇಳೆ ಪಾಕ ತೆಕ್ಕೊಳ್ತೀವಿ ಅಂದರೆ ಅವೆಲ್ಲ ಗಟ್ಟಿ ಬರುತ್ತೆ. ಈ ಪ್ರೋಸೆಸ್ಸಲ್ಲಿ ಮಾಡ್ಕೊಳ್ತು ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕಜ್ಜಾಯ ಗಟ್ಟಿ ಬರಲ್ಲ. ಈಗ ನೋಡಿ ಸುತ್ತಾನು ಬಬಲ್ಸ್ ಬಂದಿದೆ, ಚೆನ್ನಾಗೇ ಬೆಲ್ಲ ಕರಗಿದೆ, ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ನಾವೇನು ಹಸಿಟ್ಟು ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಗಂಟಾಗೋ ಚಾನ್ಸಸ್ ಇರುತ್ತೆ. ಹಸಿಟ್ಟು ಹಾಕ್ತಾ ಇದ್ದಂಗೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಗಂಟಾಗೋ ಚಾನ್ಸಸ್ ಕಮ್ಮಿ. ಯಾವುದೇ ಕಾರಣಕ್ಕೂ ಗಂಟು ಮಾಡ್ಕೊಳ್ಬೇಡಿ, ತಳನೂ ಅಂಟಿಸ್ಬಾರ್ದು. ಅದಕ್ಕೋಸ್ಕರ ಕೈ ಬಿಡ್ದಂಗೆ ತಿರುಗಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಹೇಳಿದ್ದು ಪೇಷನ್ಸ್ ಇದ್ದರೆ ಯಾವುದೇ ಕಾರಣಕ್ಕೂ ಇದು ಕೆಡಲ್ಲ ಅಂತ. ಇದರ ಚೆನ್ನಾಗೆ ತಿರುಗಿಸ್ಕೊಳ್ಬೇಕಾಗತ್ತೆ, ಕೈ ಬಿಡಬಾರ್ದು. ಇವಾಗ ನೋಡಿ ಅದು ಸ್ವಲ್ಪ ನಿಮಗೆ ಗಂಟು ಅನಿಸ್ತಾ ಇರ್ಬೋದು. ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ. ಅದು ಸ್ವಲ್ಪ ಹಸಿಟ್ಟು ಆಗ್ತಾ ಇದ್ದಂಗೆ ಅದು ಸ್ವಲ್ಪ ಗಂಟು ಥರ ಆಗುತ್ತೆ. ಚೆನ್ನಾಗೆ ಸ್ಟಿರ್ ಮಾಡ್ತಾನೇ ಇದ್ರೆ, ತಿರುಗಿಸ್ತಾನೇ ಇತ್ತು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೆ ಹೇಳಿದ್ದು ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ನಿಮಗೆ ಆ ಪ್ರೋಸೆಸ್ಸು ಈಸಿಯಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಲೆಂತೆ ಆಯಿತು ವಿಡಿಯೋ, ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಡೀಟೈಲಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ನಿಮಗೂ ಗೊತ್ತಾಗುತ್ತೆ ಹೇಗೆ ಬರುತ್ತೆ, ಯಾವ್ಯಾವ ಸ್ಟೆಪ್ಪಲ್ಲಿ ಹೇಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ತೋರಿಸ್ತೀನಿ. ಈಗ ನೋಡಿ ನಿಮಗೆ ಇದೆಲ್ಲ ಗಂಟು ಅನಿಸ್ತಾ ಇರ್ಬೋದು. ಅದಕ್ಕೆ ಹೇಳಿದ್ದು ಕೈ ಬಿಡ್ದಂಗೆ ಚೆನ್ನಾಗೆ ತಿರುಗಿಸ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಕೈ ಬಿಡ್ತು ನೋಡಿ ಇವಾಗ ಒಂಚೂರು ಗಂಟಿಲ್ಲ. ಈ ರೀತಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇತ್ತು ಅಂತಂದರೆ ಯಾವುದೇ ರೀತಿ ಗಂಟಾಗೋ ಚಾನ್ಸಸ್ಸು ಇರೋಲ್ಲ.
ಈಗ ನೋಡಿ ಚೆನ್ನಾಗೆ ತಿರುಗಿಸ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಹಸಿಟ್ಟು ಹಾಕಿದ್ದು ಆದಮೇಲೆ ಟೈಮಿಂಗ್ಸ್ ಇಟ್ಕೊಳ್ಬೇಕಾಗತ್ತೆ. ಹಸಿಟ್ಟು ಹಾಕಿದ್ದಾದಮೇಲೆ 1 ಅವರ್ ಅಂತ ನಾನು ಹೇಳೋ ರೀತಿ ನೀರು ಹಾಕ್ತು ಅಂತಂದರೆ ನೀವು 1 ಅವರ್ ಆದರೂ ಬೀರಬೇಕಾಗತ್ತೆ. ಅಂದರೆ ತಿರುಗಿಸ್ಕೊಳ್ತಾನೇ ಇರಬೇಕಾಗತ್ತೆ. ನೀವು ಇನ್ನೂ ಕಮ್ಮಿ 3/4 ಗ್ಲಾಸ್ ಹಾಕ್ತೀವಿ, ಜಾಸ್ತಿ 1 ಗ್ಲಾಸ್ ಜಾಸ್ತಿ ಆಯಿತು ನೀರು ಅಂತ ಏನಾದರೂ ಇತ್ತು ಅಂತಂದರೆ ಒಂದು 3/4 ಗ್ಲಾಸ್ಗೆ 3/4 ಗಂಟೆ ಅಂತ ಲೆಕ್ಕ ಇಟ್ಕೊಳ್ಬೋದು ಫ್ರೆಂಡ್ಸ್. ಅದು ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ ಸುತ್ತ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಸುತ್ತಾನೂ ಬುಡ್ಡೆ ಬರುತ್ತೆ, ಮಧ್ಯನೂ ಬುಡ್ಡೆ ಬರುತ್ತೆ. ಆವಾಗ ನಮಗೆ ಕಜ್ಜಾಯದಿಟ್ಟು ಆಗಿದೆ ಅಂತ ಅರ್ಥ. ಯಾವಾಗ ಹೇಳ್ತೀನಿ ಅಂದರೆ ನಿಮಗೆ ಸ್ಕಿಪ್ ಮಾಡ್ತೀರಾ ನೋಡಿ, ಹೇಳ್ತೀನಿ ಯಾವಾಗ ಏನು ಬರುತ್ತೆ ಅಂತ ನೋಡಿ. ನಾನು ತಿರುಗಿಸ್ತಾನೇ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಅದು ಬಬಲ್ಸ್ ಎಲ್ಲ ಏನಿತ್ತು ಅಂದರೆ ಗುರುಣೆ ಎಲ್ಲ ಏನಿತ್ತು ಅದೆಲ್ಲ ಬಿಟ್ಕೊಳ್ತಾ ಬರ್ತಿದೆ. ತಳ ಯಾವುದೇ ಕಾರಣಕ್ಕೂ ಅಂಟಿಸ್ಬೇಡಿ, ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಕೈ ಬಿಡ್ದಂಗೆ ತಿರುಗಿಸ್ತಾನೇ ಇರಬೇಕು. ಒಬ್ಬರಾಗಿಲ್ಲ ಅಂದರೆ ಇಬ್ಬರು ಇದ್ಕೊಂಡು ಮಾಡ್ಕೊಳ್ಳಿ. ಒಂದು 5 ನಿಮಿಷ ಅವ್ರು ಮಾಡಿದ್ರೆ ಒಂದು 5 ನಿಮಿಷ ಇನ್ನೊಬ್ರು ಮಾಡಿದಾಗ ನಿಮಗೆ ಕೈ ನೋವು ಬರೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಅದು ತಿರುಗಿಸ್ತಾನೇ ಇರಬೇಕು ಒಟ್ಟಿನಾಗೆ. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಕೈ ಬಿಡ್ತು ಅಂದರೆ ಸೀದೋಗೋ ಚಾನ್ಸಸ್ 100% ಇರುತ್ತೆ. ನೋಡಿ ಈ ರೀತಿ ತಿರುಗಿಸ್ಕೊಳ್ತಾನೇ ಇರಬೇಕು. ನೋಡಿ ಆವಾಗೆ ಎಷ್ಟು ನೀರಂಗಿತ್ತು, ಇದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಈ ಸ್ವಲ್ಪ ಗಟ್ಟಿ ಆಗ್ತಾ ಕೆಳಗಡೆ ಅಂಟೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ಗುರ್ಣೆ ಥರ ಇದೆಯಲ್ಲ, ಅದು ತಳ ಅಂಟಿರೋದಲ್ಲ, ಅಷ್ಟು ಭಯ ಪಡಬೇಡಿ. ಕೈ ತಿರುಗಿಸ್ಕೊಳ್ತಾನೆ ಇರಿ. ಅದು ಬೇಯ್ತಾ ಇರುತ್ತಲ್ವ, ಕೆಳಗಡೆ ಗಟ್ಟಿ ಆಗ್ತಾ ಇರುತ್ತೆ, ಮೇಲೆಗಡೆ ನೀರಿರುತ್ತೆ. ಅವಾಗ ತಿರುಗಿಸ್ಕೊಂಡಾಗ ಎಲ್ಲನೂ ಮಿಕ್ಸ್ ಆದಾಗ ಒಂದೇ ಸಮ ಬರುತ್ತೆ. ಅದಕ್ಕೋಸ್ಕರ ಒಂದೇ ಸಮ ತಿರುಗಿಸ್ಕೊಳ್ಳಿ ಅಂತ ಹೇಳಿದ್ದು ನಾನು. ನೋಡಿ ಆವಾಗಿದ್ದಕ್ಕೂ ಈಗಿರೋದಕ್ಕೂ ಗಟ್ಟಿ ಆಗಿದೆ. ಇನ್ನೂ ಗಟ್ಟಿ ಆಗಬೇಕು ಫ್ರೆಂಡ್ಸ್. ಇಷ್ಟೇ ಆಗೋಯ್ತು ಅಂತ ಅಲ್ಲ, ಸುತ್ತ ಶೈನಿಂಗು ಬರುತ್ತೆ. ನೋಡಿ ಬರ್ತಾ ಎಷ್ಟು ಶೈನಿಂಗ್ ಬರ್ತಿದೆ ಹಿಟ್ಟು. ನಾನು ಯಾವುದೇ ರೀತಿ ಪಾಕ ತೆಗೆದಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಹೇಗೆ ಮಾಡ್ತಾರೆ ಅಂತಂದರೆ, ಎಲ್ಲ ಬೆಲ್ಲ ಚೆನ್ನಾಗೆ ನೀರು ಕಮ್ಮಿ ಹಾಕಿರ್ತಾರಲ್ವ, ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾರೆ. ಅದು ಕುದಿಸ್ಕೊಂಡಿದ್ದಾದಮೇಲೆ ಬಟ್ಲಿಗೆ ನೀರು ಹಾಕ್ಬಿಟ್ಟು ಅದರೊಳಕ್ಕೆ ಪಾಕನ ಹಾಕ್ತಾರೆ, ಅಂದರೆ ಬೆಲ್ಲ ಪಾಕನ ಹಾಕ್ತಾರೆ. ಅದನ್ನು ಗಟ್ಟಿ ಬರಬೇಕು, ಉಂಡೆ ಬರಬೇಕು ಅಂತ ಎಲ್ಲ ಏನೇನೋ ಮಾಡ್ತಾರೆ. ಅದೆಲ್ಲ ಮಾಡ್ತು ಅಂತಂದರೆ ನಿಮಗೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಕಜ್ಜಾಯ ಅಷ್ಟು ಚೆನ್ನಾಗಿರಲ್ಲ, ಗಟ್ಟಿ ಬಂದುಬಿಡುತ್ತೆ. ಸ್ವಲ್ಪ ತರ್ತರಿ ಪುಡಿ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಈ ರೀತಿ ಮಾಡಿದಾಗ ನಿಮಗೆ ಚೆನ್ನಾಗೂ ಬರುತ್ತೆ, ಇಷ್ಟನೂ ಆಗುತ್ತೆ, ಎಲ್ಲರೂ ತಿನ್ಬೋದು, ಅಜ್ಜಿಗಳು ಸಹ ತಿನ್ಬೋದು. ಆ ರೀತಿ ಕಜ್ಜಾಯ ಬರುತ್ತೆ ಇದು. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರ್ತಿದೆ. ನಿಮಗೆ ಲಾಸ್ಟ್ ಆಗ್ತಾ ಸ್ವಲ್ಪ ತಿರುಗಿಸೋದು ಸ್ವಲ್ಪ ಕಷ್ಟ ಆಗ್ಬೋದು. ನೋಡಿಕೊಂಡು ಪೇಷನ್ಸಿಂದ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದೆಲ್ಲ ಗುರುಣೆ ಅಲ್ಲ ಫ್ರೆಂಡ್ಸ್, ಅದು ಬುಡ್ಡೆ ಬರ್ತಾ ಇರೋದು, ಸುತ್ತ ಬುಡ್ಡೆ ಬರ್ತಾ ಇರೋದು ಫ್ರೆಂಡ್ಸ್. ಅದು ಆಲ್ಮೋಸ್ಟ್ ಆಗ್ತಾ ಇದೆ. 3/4 ಗಂಟೆ ಆಗಿದೆ ಇದಾದಾಗ ನನಗೆ ಇಷ್ಟು ಗಟ್ಟಿ ಆಗಿದೆ. ಇನ್ನೂ ಗಟ್ಟಿ ಆಗಬೇಕು ನಾನು, ಯಾಕೆಂದರೆ 1 ಗ್ಲಾಸ್ ನೀರು ಹಾಕಿದ್ದೀನಿ ಅಲ್ವಾ, 4 ಗ್ಲಾಸ್ಗೆ 1 ಗ್ಲಾಸ್ ನೀರು ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಇದು ಸ್ವಲ್ಪ ಲೇಟ್ ಆಗುತ್ತೆ. 1 ಅವರ್ ಆದರೂ ಬೀರಬೇಕಾಗತ್ತೆ. ಜಾಸ್ತಿ ನೀರು ಹಾಕಿದ್ರೆ ಜಾಸ್ತಿ ಹೊತ್ತು ಬೀರಬೇಕಾಗತ್ತೆ ಅಷ್ಟೇ, ಇನ್ನೇನು ಇದಿಲ್ಲ. ಸುತ್ತಾನೂ ಬುಡ್ಡೆ ಬರುತ್ತೆ, ಮಧ್ಯನೂ ಬುಡ್ಡೆ ಬರುತ್ತೆ. ಆವಾಗ ಆಗಿದೆ ಅಂತ ನಿಮ್ಗೆ ಅದು ಸುತ್ತ ಬರೋದು ಗೊತ್ತಾಗಲ್ಲ ನಮಗೆ ಹೇಗಪ್ಪ ಅಂತಂದರೆ 1 ಅವರ್ ಟೈಮಿಂಗ್ಸ್ ಇಟ್ಕೊಳ್ಬೋದು. ಈಗ ನೋಡಿ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ನೀರಂಗೆ, ಈಗ ಎಷ್ಟು ಗಟ್ಟಿ ಆಗ್ತಾ ಬರ್ತಿದೆ. ಈಗ ಮಧ್ಯ ನೋಡಿ ಹಿಂಗಂದಾಗ ತಳ ಕಾಣಿಸ್ಬೇಕು ನಮಗೆ. ಸೆಡೆ ತಿರುಗಿಸ್ದಾಗ ತಳ ಕಾಣಿಸಿದಾಗ ಅದು ಸ್ವಲ್ಪ ಆಗ್ತಾ ಬರ್ತಿದೆ ಅಂತ ಅರ್ಥ. ನೋಡಿ ಚೆನ್ನಾಗೆ ಕೈ ಬಿಡ್ದಂಗೆ ತಿರುಗಿಸ್ಕೊಳ್ತಾನೇ ಇರಬೇಕಾಗತ್ತೆ. ಗಟ್ಟಿ ಆಗ್ತಾ ಇದ್ದಂಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ. ತಳ ಅಂಟಿಸ್ಬಾರ್ದು. ಮೇಲ್ ತಿರುಗಿಸಿದ್ರು ಕೆಳಗಡೆ ಅಂಟೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಆಲ್ಮೋಸ್ಟ್ ತಳ ಬಿಟ್ಟಿದೆ ಅಲ್ವಾ ನನಗೆ. ಈ ಕೈ ಸ್ವಲ್ಪ ತುಪ್ಪ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀರು ಅದ್ಬೇಡಿ, ನೀರು ಅದ್ಕೊಂಡ್ರೆ ಬೂಜು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಪ್ಪ ಅದ್ಕೊಂಡು ಈ ರೀತಿ ಕೈಯಲ್ಲಿ ಉಂಡೆ ಮಾಡ್ಕೊಳ್ತು ಅಂದರೆ ನೋಡಿ ಉಂಡೆ ಬಂದಿದೆ. ಈಗ ನನಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ತಿರುಗುತ್ತಾ ಇದ್ದೀನಿ. ನೋಡಿ
ಕಾಣಿಸ್ತಾ ಇರ್ಬೋದು ನಿಮಗೆ. ಸುತ್ತಾನೂ ಬುಡ್ಡೆ ಬಂತು, ಮಧ್ಯನೂ ಬುಡ್ಡೆ ಬಂತು. ಆಗ ಡೈರೆಕ್ಟಾಗೆ ನೀವು ಅದರಲ್ಲೇ ಬಿಡ್ಬೋದು. ಅಕಸ್ಮಾತ್ ನೀವು ಇಲ್ಲ ಬಾಕ್ಸ್ಗೆ ಹಾಕ್ಕೊಳ್ತೀನಿ ಅಂದರೆ ಬಾಕ್ಸ್ಗೂ ಹಾಕಿ ಹಾಗೆ ಇಟ್ಟಿರ್ಬೋದು. ಯಾವುದೇ ಕಾರಣಕ್ಕೂ ಮೇಲೆಗಡೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ, ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ. ಈಗ ನಾನು ಗೋಧಿ ಮಾಡ್ಕೊಬೇಕು. ಅಂದರೆ ಗೋಧಿದು ಅಂತಂದರೆ ಮೈದಾ ರವೆಯಲ್ಲಿ ಮಾಡ್ಕೊಳ್ತೀವಿ, ಒಳಗಡೆ ಸ್ಟಫಿಂಗ್ ಮಾಡಿಬಿಟ್ಟು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ನೀರು ಸ್ವಲ್ಪ ಹಾಕ್ಬಿಟ್ಟು ಅದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೋಬೇಕು. ಸ್ವೀಟ್ ಅಲ್ವಾ, ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡಾಗ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಹಾಕ್ಬಿಟ್ಟು ಇವಾಗ ರವೆ, ಸಣ್ಣ ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ ಅಂತ ಏನು ಸಿಗುತ್ತೆ ಅದನ್ನು ತೊಗೊಂಡು ಈ ರೀತಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಅಥವಾ ನೀವು ಮಿಕ್ಸಿನೂ ಮಾಡ್ಕೊಳ್ಬೋದು. ಮಿಕ್ಸಿ ಮಾಡೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್. ಈ ರೀತಿ ನೀರಲ್ಲೇ ಒಂದು 10 ನಿಮಿಷ ಬಿಡ್ತು ಅಂತಂದರೆ ಅದು ಚೆನ್ನಾಗಿ ನೆನೆಯುತ್ತೆ. ಅದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. 10 ನಿಮಿಷ ಆಗೋಕ್ಕೆ ಬಿಡೋಣ. ಈಗ ಅದು ಚೆನ್ನಾಗೆ ನೀರನ್ನ ಹಿಡ್ಕೋಬೇಕು. ಅದು ಸಾಫ್ಟ್ ಆಗುತ್ತೆ, ನೀರು ಮತ್ತು ರವೆ ಎಲ್ಲ ಸಾಫ್ಟ್ ಆಗುತ್ತೆ. ಅದು 10 ನಿಮಿಷ ಆದಮೇಲೆ ಸ್ವಲ್ಪ ಒಂದು ಇಡಿಯಷ್ಟು ಮೈದಾ ಹಾಕ್ಕೊಂಡು ಗಟ್ಟಿ ಕಲಿಸ್ಕೊಬೇಕು ಫ್ರೆಂಡ್ಸ್. ಪೂರಿಗಿನ್ನ ಸ್ವಲ್ಪ ಗಟ್ಟಿ ಇದ್ದರೂ ಓಕೆ, ಅಷ್ಟು ಸಾಫ್ಟ್ ಆಮೇಲೆ ಸಾಫ್ಟ್ ಆಗಿಬಿಡುತ್ತೆ. ನೀವು ಕಲಸಿದಾದ್ಮೇಲೆ ಅದು ರೆಸ್ಟ್ ಮಾಡೋಕ್ಕೆ ಬಿಡ್ತೀವಲ್ಲ, ಅದುವಾಗ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಪೂರಿಗಿನ್ನ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈಗ ಇದಕ್ಕೇ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ತು ಅಂದರೆ ಗರಿ 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 ಆಗಿ ಬರುತ್ತೆ. ಅದಕ್ಕೋಸ್ಕರ ಒಂಚೂರು 1 ಸ್ಪೂನಷ್ಟು ಎಣ್ಣೆ ಹಾಕಿ ಕಲಿಸ್ಕೊಳ್ಳಿ. ಈ ರೀತಿ ಗಟ್ಟಿಗೆ ಕಲಿಸ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಈ ರೀತಿ ಗಟ್ಟಿಗೆ ಕಲಸಿದಾದ್ಮೇಲೆ ಒಂದು ಕವರ್ಗೆ ಹಾಕಿ ಇಟ್ಕೊಳ್ತು ಅಂದರೆ ಒಣಗೋಗಲ್ಲ, ಒಣಗಬಾರ್ದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದು. ಅದಕ್ಕೋಸ್ಕರ ಈ ರೀತಿ ಕವರ್, ಪ್ಲಾಸ್ಟಿಕ್ ಕವರ್ ಬರುತ್ತಲ್ವ, ರೇಷನ್ ಕವರು, ಅದಕ್ಕೆ ಹಾಕ್ಬಿಟ್ಟು ಮುಚ್ಚಿ ಇಡಬೇಕಾಗತ್ತೆ. ಇದನ್ನು ಒಂದು 3 ಅವರ್ಸ್ ಆದರೂ ಬಿಡಬೇಕಾಗತ್ತೆ. ಇಷ್ಟು ಸಾಫ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ರೀತಿ ಸಾಫ್ಟಾಗೆ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಅದೇನು ಮೈದಾ ಕಲಿಸಿದ್ವಿ ನಾವು ರವೆದು, ಅದನ್ನು ಸಣ್ಣದಾಗಿ ಉಂಡೆ ಮಾಡಿಬಿಟ್ಟು ನೀವು ಪ್ರೆಸ್ಸಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು, ಅಥವಾ ನೀವು ಚಪಾತಿ ಥರ ಲಟ್ಟಿಸ್ಕೊಳ್ಬೋದು. ಚಿಕ್ಕ ಚಿಕ್ಕದಾಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ಇದನ್ನು ಕಜ್ಜಾಯನ ಉಂಡೆ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಇದನ್ನು ಉಂಡೆ ಮಾಡಿ ಅದರೊಳಗಿಟ್ಟು ಮೈದಾನ ಅಥವಾ ರವೆ ಏನು ಮಾಡ್ಕೊಂಡಿದ್ವಿ ಅದನ್ನು ಸ್ಟಫಿಂಗ್, ನಾವು ಆಲ್ಮೋಸ್ಟ್ ಒಬ್ಬಟ್ಟಿಗೆ ಸ್ಟಫಿಂಗ್ ಮಾಡ್ತೀವಲ್ಲ ಆ ರೀತಿ ಸ್ಟಫಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ರೌಂಡ್ ಮಾಡಿಬಿಟ್ಟು ಎಲ್ಲ ಇದನ್ನು ಅಷ್ಟೇ ಒಣಗಕ್ಕೆ ಬಿಡಬಾರ್ದು ಫ್ರೆಂಡ್ಸ್. ಅಥವಾ ಬಟ್ಟೆಯಲ್ಲಿ ಏನಾದರೂ ಮುಚ್ಚಿಡಿ, ಅಥವಾ ಹಂಗಂಗೆ ಒಬ್ಬರು ಮಾಡಿಕೊಟ್ಟು ಒಬ್ಬರು ಒತ್ತಿ ಹಾಕ್ತೀವಿ ಅಂದರೂ ಓಕೆ. ಜಾಸ್ತಿ ಒಣಗಿಸಿದ್ರೂ ಅಷ್ಟು ಚೆನ್ನಾಗಿ ಬರಲ್ಲ, ಒಣಗೋಗೋ ಚಾನ್ಸಸ್ ಇರುತ್ತೆ. ಈಗ ಒಂದು ಬಾಣಲಿಗೆ ತುಪ್ಪದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆಯಲ್ಲೂ ಮಾಡ್ಕೊಳ್ಬೋದು. ತುಪ್ಪ ಅಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪ ಹಾಕಿದ್ದೀನಿ, ತುಪ್ಪದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಅಥವಾ ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಬೋದು. ತುಪ್ಪದಲ್ಲಿ ಮಾಡಿಕೊಂಡ್ರೆ ಟೇಸ್ಟು ಜಾಸ್ತಿ. ಇವಾಗ ತುಪ್ಪ ಕಾಯಕ್ಕೆ ಬಿಡೋಣ. ಈಗ ತುಪ್ಪ ಕಾದ್ಮೇಲೆ ಅದು ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಕಡಿಮೆ ಉರಿ, ನೀವು ತುಪ್ಪ ಹಾಕ್ಕೊಳ್ತು ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು, ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಅದೇನು ತುಪ್ಪ ಹಾಕಿರ್ತೀವಿ ಕಪ್ಪಾಗುತ್ತೆ. ನೀವು ಎಂಥ ಕ್ವಾಲಿಟಿ ತುಪ್ಪ ಹಾಕಿದ್ರೂ ಈ ರೀತಿ ಕಾಯಿಸಿದಾಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಬೇಕಾಗತ್ತೆ. ಅದು ಚೆನ್ನಾಗಿ ಕಾಯಬೇಕು. ಅದು ಹಾಕಿದ ತಕ್ಷಣ ಎದ್ದೇಳಬೇಕು ಫ್ರೆಂಡ್ಸ್. ಈ ರೀತಿ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಎದ್ದೇಳಬೇಕಾಗತ್ತೆ. ನೋಡಿ ಈ ರೀತಿ ಆದಷ್ಟು ಗದೆ ಎದ್ದೇಳಬೇಕು. ಅದನ್ನು ಮುಟ್ಟಬಾರ್ದು. ಒಂದು ಸ್ವಲ್ಪ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅಲ್ಲೇ. ಈಗ ಅದೇನು ತುಪ್ಪ ಕಾದಿದೆ ಅದ್ರ ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತು ಅಂದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಪೂರಿ ಥರ ಜಾಸ್ತಿ ದಪ್ಪ ಪೂರಿ ಥರನೂ ಮಾಡ್ಕೊಳ್ಬಾರ್ದು. ಇನ್ನು ಸ್ವಲ್ಪ ನೀವು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ಈ ರೀತಿ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಪ್ರೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ. ಹಪ್ಳದ ಪ್ರೆಸ್ ಬರುತ್ತಲ್ವ, ಅದರಲ್ಲಿ ಮಾಡ್ಕೊಂಡಿದ್ದೀವಿ. ನೀವು ಇಲ್ಲ ಅಂತಂದರೆ ಮಾಮೂಲಿ ಚಪಾತಿ ಥರನೂ ಲಟ್ಟಿಸ್ಕೊಳ್ಬೋದು. ಆ ಉಂಡೆ ಏನು ಮಾಡ್ಕೊಂಡಿದ್ವಿ ನಾವು ಅದನ್ನು ಚಪಾತಿ ಥರನೂ ಲಟ್ಟಿಸ್ಕೊಳ್ಬೋದು. ಜಾಸ್ತಿ ತೆಳುವು ಮಾಡ್ಕೊಳ್ಬೇಡಿ, ಅದು ಹಿಟ್ಟು ಆಚೆ ಬರೋ ಚಾನ್ಸಸ್ ಇರುತ್ತೆ. ಹಂಗೆ ಬಂದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳುವೂ ಇಲ್ಲ, ಆ ರೀತಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ಪೂರಿ ಥರನೇ ಸೇಮ್ ಅದೇ ಥರನೇ ಮಾಡ್ಕೊಳ್ಳೋದು ಇದನ್ನು.
ಪೂರಿಗೆ ಸ್ಟಫಿಂಗ್ ಮಾಡಲ್ಲ, ಅದು ದಪ್ಪ ಏನು ದಪ್ಪ ಇದೆ ಅದನ್ನು ಹೇಳ್ತಾ ಇರೋದು ನಾನು. ಅದು ಎರಡೂ ಸೈಡೂ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಸುತ್ತಾನು ನೊರೆ ಬಿಡಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಅದು ಒಳಗಡೆ ಸ್ಟಫಿಂಗ್ ಇರುತ್ತಲ್ವ, ಅದು ಸ್ವಲ್ಪ ಬೇಯೋದು ನಿಧಾನ, ಅದು ನೋಡಿಕೊಂಡು ಪೇಷನ್ಸಿಂದ ನೀವು ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಗೆ ಬೇಯಿಸ್ಕೊಳ್ತು ಅಂತಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಅದೇ ರೀತಿ ಪ್ಲೇನ್ ಹೇಗೆ ಮಾಡ್ಕೊಳೋದು ಮತ್ತು ಎಳ್ಳಿಂದು ಹೇಗೆ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ನೋಡಿ ಈಗ ಇದು ಮೈದಾದಾಯಿತು. ಈಗ ಬರೀದಕ್ಕೆ ನಾನು ಸೇಮ್ ಅದೇ ರೀತಿ ಉಂಡೆ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ದಪ್ಪದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಳಿರೋ ಮೆಥಡಲ್ಲಿ ನೀವು ಕಜ್ಜಾಯ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಎರಡು ಸೈಡೂ ಈ ರೀತಿ ನೊರೆ ನಿಲ್ಲೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಇದು ನಾನು ಸ್ವಲ್ಪ ಬೇಗ ಯಾಕೆ ತೆಗಿತಾ ಇದ್ದೀನಿ ಅಂದರೆ ಸ್ವಲ್ಪ ಮೆತ್ತಗಿರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗ ತೆಗಿತಾ ಇದ್ದೀನಿ. ಜಾಸ್ತಿ ದಪ್ಪ ಇತ್ತು ಅಂದರೆ ಒಳಗಡೆ ಬೇಯೋ ಚಾನ್ಸಸ್ ಕಮ್ಮಿ, ಸ್ವಲ್ಪ ಲೇಟಾಗೆ ಬೇಯಿಸ್ಕೊಳ್ಬೇಕಾಗತ್ತೆ, ನೊರೆ ನಿಲ್ಲೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ನೋಡಿ ಇದನ್ನು ಎರಡು ಸೈಡು ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನು ಹೇಗೆ ಪ್ರೆಸ್ ಮಾಡೋದು ಅಂತ ತೋರಿಸ್ತೀನಿ. ಅದು ಜಾಸ್ತಿ ಒಳಗಡೆ ತುಪ್ಪ ಎಲ್ಲ ಕುಡಿದಿರುತ್ತಲ್ವ, ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಮೈದಾದ ಏನು ಮಾಡ್ಕೊತೀರಾ ಅದನ್ನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಬರೀದು ಮತ್ತು ಎಳ್ಳಿಂದ ಏನು ಮಾಡ್ಕೊಳ್ತೀವಿ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ, ಇಲ್ಲಾಂದರೆ ನೋಡಿ ಎಷ್ಟು ಆಯಿಲ್ ಇರುತ್ತೆ ಅಥವಾ ತುಪ್ಪ ಇರುತ್ತೆ ಅಂತ. ಈಗ ಎಳ್ಳಿಂದು ಅಂದರೆ ಈ ರೀತಿ ಉಂಡೆ ಮಾಡಿಕೊಂಡು ಎಳ್ಳನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡಿಕೊಂಡಾಗ ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಟೇಸ್ಟ್ ಮಾಡಿರಲ್ಲ ಅನಿಸುತ್ತೆ, ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ರೋಲ್ ಮಾಡ್ಕೊಳ್ಬೇಕಾಗತ್ತೆ, ಎಳ್ಳ ಮೇಲೆ ಈ ರೀತಿ ರೋಲ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಅಥವಾ ಒಳಗಡೆ ಅಂದರೆ ಹಿಟ್ಟಿಗೆ ಮಿಕ್ಸ್ ಮಾಡ್ತೀವಿ ಅಂತಂದರೂ ಮಾಡ್ಕೊಳ್ಬೋದು. ಈ ರೀತಿ ನಾವು ಒಂದು ಪೇಪರ್ ಮೇಲೆ ನೀರು ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀರು ಯಾಕೆ ಹಾಕ್ಕೊಳ್ತೀವಿ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಯಾಕೆ ನೀರು ಹಾಕ್ಕೊಳ್ತೀವಿ ಅಂದರೆ ಸ್ವಲ್ಪ ಎಳ್ಳು ಎಣ್ಣೆ ಹಾಕ್ಕೊಂಡ್ರೆ ಮೆತ್ತಲ್ಲ, ಅದಕ್ಕೋಸ್ಕರ ನೀರಲ್ಲಿ ಮಾಡಿಕೊಂಡ್ರೆ ಮೆತ್ತುತ್ತೆ. ಈಗ ನೋಡಿ ಅದನ್ನು ತಟ್ಟಿದ್ದಾದಮೇಲೆ ಅದು ತುಪ್ಪ ಏನು ಕಾದಿರುತ್ತೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಕೈ ಆಡ್ಕೊಳ್ಬೇಡಿ, ಅದು ಸ್ವಲ್ಪ ಮೇಲಕ್ಕೆ ಎದ್ದೇಳಬೇಕು. ಈ ರೀತಿ ತುಪ್ಪನ ಎಗರಿಸ್ಕೊಳ್ಬೇಕಾಗತ್ತೆ ಅದ್ರ ಮೇಲೆ. ಈ ರೀತಿ ಮೇಲೆಗಡೆ ಎಗರಿಸ್ಕೊಳ್ತಾನೆ ಇರಬೇಕಾಗುತ್ತೆ, ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ನಾನು ಯಾಕೆ ಬೇಗ ತೆಗಿತಾ ಇದ್ದೀನಿ ಅಂತ ಹೇಳಿದ್ನಲ್ವಾ, ಸ್ವಲ್ಪ ಮೆತ್ತಗಿರೋ ಕಾರಣ, ಮೆತ್ತಗೆ ತಿನ್ನಬೇಕು ಅಂತ ಈ ರೀತಿ ತೆಗಿತಾ ಇದ್ದೀನಿ. ನೀವಿಲ್ಲ ಇನ್ನೂ ಸ್ವಲ್ಪ ಲೇಟಾಗಿ ತೆಗಿತೀವಿ, ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಟು ಅಂತಂದರೆ ಗಟ್ಟಿಗೆ ಬೇಯುತ್ತೆ ಫ್ರೆಂಡ್ಸ್. ಈಗ ನೋಡಿ ಅದನ್ನು ಇನ್ನೊಂದು ಸಹ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಈ ಪ್ರೋಸೆಸ್ಸಲ್ಲಿ ನೀವು ಮಾಡ್ಕೊಳ್ಳಿ. ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ಕಂಪ್ಲೀಟಾಗಿ ಫಾಲೋ ಮಾಡ್ತು ಅಂತಂದರೆ ನಿಮಗೆ ಕಜ್ಜಾಯದ ಹಿಟ್ಟು ಯಾವುದೇ ರೀತಿ ಕೆಟ್ಟೋಗಲ್ಲ, ಮತ್ತು ಗಟ್ಟಿ ಬರಲ್ಲ, ಮತ್ತು ಪುಡಿ ಆಗಲ್ಲ. ಈ ರೀತಿ ನೀವು ಮಾಡ್ಕೊಳ್ತು ಅಂತಂದರೆ. ಈಗ ನೋಡಿ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ, ಅದು ಸ್ವಲ್ಪ ಗಟ್ಟಿಗೋಸ್ಕರ. ಹೇಗೆ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು, ಜಾಸ್ತಿ ದಪ್ಪ ಮಾಡ್ಕೊಳ್ಬೇಡಿ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿ 3 ರೀತಿಯ ಕಜ್ಜಾಯ ಒಂದೇ ಹಿಟ್ಟಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.